ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಲ್ಮಾ ವರ್ಲ್ಡ್. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ. ಎಸ್, ಇದು ಬಂದ್ಬಿಟ್ಟು ರತ್ನಂ ಸಿಲ್ಕ್ ಬ್ಯಾಂಗ್ಳೂರ್ ಕಲೆಕ್ಷನ್. ಬಟ್ ತುಂಬ ಏನಿಲ್ಲ, ಬಿಕಾಸ್ ನಮ್ಮನೆಯವರೆಲ್ಲ ಹೋಗಿದ್ದು ಫಸ್ಟ್ ಟೈಮ್. ಎಸ್, ಅವರೆಲ್ಲ ನಿನ್ನೆ ಶಾಪಿಂಗ್ ಹೋಗಿದ್ರು. ಇದ್ರದ್ದು ಬ್ರಾಂಚ್ ಬೇರೆ ಕಡೆ ಎಲ್ಲೋ ಇರೋದಕ್ಕೆ ದೂರ ಇರೋದು. ಸೊ ಹೋಗ್ಬೇಕಂತ ಅಂದ್ಕೊತಿದ್ರು, ಬಟ್ ಅದಕ್ಕೆ ಟೈಮೇ ಆಗಲಿಲ್ಲ. ಸೊ ನಿಮಗೆ ಗೊತ್ತಲ್ಲ, ರೀಸೆಂಟಾಗಿ ಎಲ್ಲನೂ ಇನ್ಸ್ಟಾಲ್ ಟ್ರೆಂಡ್ ಆಗುತ್ತೆ ಅಂತ. ಸೊ ಆ ಟ್ರೆಂಡ್ ಆಗಿರೋದನ್ನ ಬ್ಯಾಂಗ್ಳೂರಲ್ಲೂ ಇದೆ ಅಂತ ಗೊತ್ತಾಗಿ ಸೊ ಬ್ಯಾಂಗ್ಳೂರ್ಗೆ ಹೋಗಿದ್ರು. ನಾನು ನಿನ್ನೆಯಿಂದ ಸುಮಾರು ವೀಡಿಯೋಸ್ ನೋಡಿದೆ, ಯಾರಾದರೂ ವ್ಲಾಗ್ ಮಾಡಿದ್ದಾರೆ ರತ್ನಂ ಸಿಲ್ಕ್ ಅಂತೆಲ್ಲ. ಬಟ್ ಸ್ಟೋರ್ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಬಟ್ ಇವಾಗ ನಂತರ ಲೈಕ್ ಹೆಂಗಿದೆ ಕಲೆಕ್ಷನ್ ಅಂತ ನೋಡೋಕ್ಕೆ ನೀವು ಇಷ್ಟಪಡ್ತಿದ್ರೆ ಆಬ್ವಿಯಸ್ಲಿ ಸಿಗೋದೇ ಇಲ್ಲ. ಬ್ಲಾಗ್ಸ್ ಇದ್ದರೆ ಅಲ್ವಾ ನೋಡೋಕ್ಕಾಗತ್ತೆ. ಅದಕ್ಕೆ ನಾನು ಇರೋದು ಫೋರ್ ಸ್ಯಾರಿ ಆದ್ರೂ ಓಕೆ ತೋರಿಸೋಣ ವೀಡಿಯೋದಲ್ಲಿ ಅಂದ್ಕೊಂಡೆ. ನಿಜ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನಾನು ಹೋಗಿರಲಿಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ನನ್ನ ತಂಗಿ ಹೋಗಿದ್ಲು, ಅವಳು ವ್ಲಾಗ್ ಮಾಡಿ ಅಂದರೆ ಚೂರು ಕ್ಲಿಪ್ಸ್ ತೊಗೊಂಡಿದ್ಲ ಅಂತ ನನಗೆ ಅಂತ. ಬಟ್ ಅವಳು ಸಿಕ್ಕಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಫಾಸ್ಟ್ ಜಾಸ್ತಿ ಔಟ್ಫಿಟ್ ವಿಷಯದಲ್ಲಿ. ಯಾವಾಗ ಸ್ಟಿಚ್ ಕೊಟ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಸೊ ಅದು ಇದ್ದಂಗೆ ಒಂದು ವ್ಲಾಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವತ್ತೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಬಂದು ನನ್ನ ಫೇವ್ರೆಟ್ ಸ್ಯಾರಿ ತೋರಿಸ್ತೀನಿ. ಇದು ಯಾವುದು ನನ್ನಲ್ಲ ಗೈಸ್, ಇದು ನಮ್ಮ ಮಮ್ಮಿದು. ಬಟ್ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಜ ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಇದು ಲ್ಯಾವೆಂಡರ್ ಕಲರ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ವಾಚ್ ಹಾಕೊಂಡಿಲ್ಲ, ಅದು ಟೈಮ್ ನೋಡ್ತಾಯಿದ್ದೀನಿ. ಓಕೆ, ನಂಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಲಾಸ್ಟಲ್ಲೆಲ್ಲ ಹೆಂಗಿದೆ ಅಂತಲೂ ಉಟ್ಕೊಂಡು ತೋರಿಸ್ತೀನಿ, ಬಿಕಾಸ್ ಪ್ಲೀಟ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ಇದು ಫಸ್ಟ್ ಸ್ಯಾರಿ. ಇದ್ರದ್ದು ಪ್ರೈಸು ಸಿಕ್ತು. ಇದೆಲ್ಲ ಅವರೇ ಒರಿಜಿನಲ್ ಪ್ರೈಸ್ ಆ್ಯಂಡ್ ಡಿಸ್ಕೌಂಟೆಡ್ ಪ್ರೈಸ್ ಕೂಡ ಹಾಕಿರ್ತಾರೆ. ನಾನು ಲಾಸ್ಟಲ್ಲಿ ಒಂದೊಂದು ಸೀರೆದು ಎಷ್ಟು ಅಂತಲೂ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಏನೋ ಫ್ಯಾನ್ಸಿ ಸಿಲ್ಕ್ ಅಂತೆ. ಮೆಟೀರಿಯಲ್ ಮಾತ್ರ ಫುಲ್ಲು ಸಾಫ್ಟಾಗಿದೆ. ನಾನು ಆಲ್ರೆಡಿ ನೈಟೇ ಎಲ್ಲ ಟ್ರಯಲ್ ಮಾಡಿಬಿಟ್ಟಿದ್ದೀನಿ. ಸಕ್ಕತ್ತಾಗಿ ಕಾಣ್ತಾ ಇತ್ತು. ಆಬ್ವಿಯಸ್ಲಿ ನಮ್ಮ ಹತ್ರ ಏನಾದರೂ ಇದಕ್ಕೆ ಮ್ಯಾಚ್ ಆಗೋವಂಥ ಬ್ಲೌಸ್ ಇದ್ದರೆ ನಾವು ಒಂದಿನ ಉಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಫಸ್ಟ್ ನಮ್ಮ ಮಮ್ಮಿನೇ ಉಡ್ತಾರೆ. ಓಕೆ, ಇದ್ರ ಬೆಲೆ ಬಂದ್ಬಿಟ್ಟು 2710 ಅಂದರೆ 2710 ರೂಪಾಯಿ. ಬಟ್ ಇದಕ್ಕೆ ಅಷ್ಟಲ್ಲ, ಡಿಸ್ಕೌಂಟ್ ಹೋಗಿ 2170 ರುಪೀಸಿಗೆ ಬಂದಿದೆ. ಫಸ್ಟ್ ಇದನ್ನು ನೋಡಿದಾಗ ನಂಗೆ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ, ಟು ಬಿ ಫ್ರ್ಯಾಂಕ್. ನಮ್ಮಮ್ಮ ತೋರಿಸಿದಾಗೆ ಇದಕ್ಕೆರಡು ಚೇಂಜ್ ಕೊಟ್ರಾ ಅಂತಿದ್ದೆ. ಬಟ್ ಉಟ್ಕೊಂಡು ನೋಡಿದ್ಮೇಲೆ ಬೆಣ್ಣೆ ಥರ ಫೀಲ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಯಲಿ. ಲಾಸ್ಟಲ್ಲಿ ನೋಡೋಣ, ಆದರೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಸೊ ಇದು ಫಸ್ಟ್ ಸ್ಯಾರಿ. ಇದು 2170. ಓಕೆನಾ. ನೆಕ್ಸ್ಟ್ ನನ್ನ ತಂಗಿದು ಬಂತು. ಅಂದರೆ ಮೇಲೆ ಯಾವ್ದು ಸಿಕ್ಕರೆ ಅದು ತೊಗೊತಾ ಇದ್ದೀನಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಒಬ್ವಿಯಸ್ಲಿ ನನಗೆ ಬ್ಲ್ಯಾಕ್ ಸ್ಯಾರೀಸ್, ಬ್ಲೂ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ನೀವೇ ಲಾಸ್ಟ್ ಟೈಮ್ ಹೋದಾಗ ನಾನು ತೊಗೊಂಡೆ, ನಮ್ಮ ಮಮ್ಮಿ ತೊಗೊಂಡ್ರು. ಅವಳಿಗೆ ಯಾರೂ ತಂದಿರಲಿಲ್ಲ. ಸೊ ಈ ಸತಿ ಬೇಕು ಅಂತ ನಮ್ಮಮ್ಮ ತೊಗೊಂಡಿದ್ದಾರೆ, ಅವಳು ತೊಗೊಂಡಿದ್ದಾರೆ. ನನಗೆ ಯಾರೂ ತಂದೇ ಇಲ್ಲ ಗೈಸ್. ಆ್ಯಂಡ್ ನಮ್ಮಮ್ಮ ಹೇಳಿದ್ರು, ಬೇಕಿದ್ರೆ ಹೇಳು, ಕರ್ಕೊಂಡು ಹೋಗ್ತೀನಿ, ಕೊಡಿಸ್ತೀನಿ ಅಂತ. ನೀವೇ ನನಗೇನು ಸದ್ಯಕ್ಕೆ ಬೇಡ. ಎಸ್, ಇದು ಬಂದ್ಬಿಟ್ಟು ಇದರಲ್ಲಿ ಅದೇನಂತಾರೆ ಚುಚ್ಚುತ್ತಲ್ಲ, ಇದು ಸೀಕ್ವೆನ್ಸಸ್ ಅದು ಕೂಡ ಇದೆ. ಬಟ್ ತುಂಬ ಅಂದರೆ ತುಂಬ ಚಿಕ್ಕದು, ಫುಲ್ ಮಿನಿಮಲ್ ಡೀಟೇಲಿಂಗ್ ಆಗಿದೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಇದೇನು ಉಟ್ಕೊಂಡು ನೋಡಿರಲಿಲ್ಲ, ಏಕೆಂದರೆ ಪಾಪ ನನ್ನ ತಂಗಿಗೆ ಏನಾದರೂ ಫಸ್ಟ್ ಅವಳು ಉಡಬೇಕು, ಅದರಲ್ಲಿ ಏನು ಸೆಂಟಿಮೆಂಟ್ ಇರುತ್ತಲ್ಲ ಅಂದ್ಬಿಟ್ಟು ನಾನೇನು ಉಟ್ಕೊಂಡು ನೋಡಿಲ್ಲ. ನಮ್ಮ ಮಮ್ಮಿಗೆ 2 ಉಟ್ಕೊಂಡಿದ್ದೆ ಅಷ್ಟೇ. ಎಸ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾರ್ಡ್ರ್ ಮಾತ್ರ ಗೋಲ್ಡ್ ಕಲರ್ ಕಾಂಬಿನೇಷನ್ನು. ಇದು ಬಂದು ಇದು ಸ್ವಲ್ಪ ಕಮ್ಮಿನೇ, ಬಟ್ ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದ್ರ ಒರಿಜಿನಲ್ ಪ್ರೈಸ್ ಬಂದು 810. ಓಕೆನಾ. ತುಂಬ ಅಂದರೆ ಓಕೆ 810. ಸೊ ಇದರ ಪ್ರೈಸ್ ಬಂದು ಲೈಕ್ 790 ಹಾಕಿದ್ದಾರೆ. ಸೊ ಗೊತ್ತಿಲ್ಲ ಅಷ್ಟಿರ್ಬೋದು ಅಂತ. ಹೌದು, ಬಿಲ್ಲಿದೆ, ಆಮೇಲೆ ನೋಡಿ ಹೇಳ್ತೀನಿ. ಎಸ್, ಇಷ್ಟು ಚೆನ್ನಾಗಾಯ್ತಲ್ಲ ಬ್ಲ್ಯಾಕ್ ಕಲರ್. ಕೇಳಿದೆ ಚೆನ್ನಾಗಿದೆ ಅಂತ. ಬಟ್ ಉಟ್ಕೊಳಕ್ಕೆ ಕೊಡ್ತಾರೆ, ಬೇರೆ ವಿಷಯ. ಸೊ ನೆಕ್ಸ್ಟು ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಕಲರ್ ಬ್ಲೂ. ಇದು ಯಾರು ತೊಗೊಂಡಿರೋದು? ಇದು ನನ್ನ ತಂಗಿನೇ. ಬಟ್ ಯಾಕೆ 2 ಒಂದೇ ಥರ ತೊಗೊಂಡಿದ್ದಾಳೆ. ಬಟ್ ಮೆಟೀರಿಯಲ್ ಎಲ್ಲ ಬೇರೆ ಥರ ಐತೆ. ಬಟ್ ಈ ಸೀಕ್ವೆನ್ಸ್ ಮಾತ್ರ ಅದರಲ್ಲೂ ಹಿಂಗೆ ಇತ್ತು, ಇದರಲ್ಲೂ ಹಿಂಗೆ ಇದೆ. ಇಷ್ಟೊಂದು ಡೀಪಾಗಿ ಏನಾದರೂ ನಾವು ಚೆನ್ನಾಗಿಲ್ಲೇನೋ 2 ಒಂದೇ ಥರ ಆಯಿತು ಅಂದರೆ ಕೊಟ್ಟೆ ಬಿಡ್ತಾಳೆ ಅವಳು.
ಕೊಟ್ಬಿಡ್ತಾಳೆ ಅಂದರೆ ಇದ್ರ ಮೇಲೆ ಎಷ್ಟು ಪ್ರೈಸ್ ಇದ್ದರೆ ಅಷ್ಟು ಕೊಂಡ್ಕೊತೀಯ ಅಂತ ಕೇಳ್ತಾಳೆ ಅಷ್ಟೆ. ಹಾಗೆ ಬಟ್ ನಂಗೆ ತುಂಬ ಇಷ್ಟ ಆಯಿತು ಇದು ನೋಡಿ. ಸೊ ಮೇಲೆ ಇಷ್ಟೇ ಬಂದಿರೋದು ಲೈಕ್ ಬಾರ್ಡ್ರು, ಬಟ್ ಕೆಳಗಡೆ ಅದಕ್ಕೆ ಇಲ್ಲೇನೋ ರೆಡ್ ಕಲರ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ, ಲೈನ್ಸ್ ಕೂಡ ಇದೆ. ವೆಯ್ಟು ಕೂಡ ಏನು ಅಷ್ಟಿಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಇದ್ರ ಪ್ರೈಸು 810. ಓಕೆ 650 ರುಪೀಸ್ ಸ್ಯಾರಿ ಇದು. 650 ಎಷ್ಟು ವರ್ತ್ ಅಲ್ವಾ, ಇಷ್ಟು ಚೆನ್ನಾಗಿದೆ. ನಾನು ಹೋಗ್ತೀನಿ ಗೈಸ್, ನೆಕ್ಸ್ಟ್ ಮಂತ್ ಹೋಗ್ತೀನಿ. ಈ ಮಂತಲ್ಲಿ ಸ್ವಲ್ಪ ಬಜೆಟ್ ಖಾಲಿ ಆಗೋಗ್ಬಿಟ್ಟಿದೆ, ಅದಕ್ಕೆ ನೆಕ್ಸ್ಟ್ ಮಂತ್ ಹೋದಾಗ ನಾನು ತೊಗೊತೀನಿ, ಆವಾಗ ವ್ಲಾಗ್ ತೋರಿಸ್ತೀನಿ. ಎಸ್, ಇದು ನಮ್ಮ ಮಮ್ಮಿದು, ಬಟ್ ನನಗೆ ಇದೇನು ಅಷ್ಟು ಇಷ್ಟ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಇದ್ರದ್ದು ಎಲ್ಲ ಸ್ಯಾರಿ ಇಷ್ಟ ಆಯಿತು, ಇದೊಂದು ಇಷ್ಟ ಆಗಿಲ್ಲ. ನಮ್ಮ ಅಮ್ಮಂಗೆ ಇದೇ ಇಷ್ಟ ಆಯ್ತಂತೆ. ನಮ್ಮ ಮನೇಲಿ ಹಾಗೆ, ನಂಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ, ಆ ಥರ. ಇದೆಲ್ಲ ನಾನು ನಿನ್ನೆ ಟ್ರೈ ಮಾಡಿದ್ನಲ್ಲ, ಇಲ್ಲ ಇದು ಕೂಡ 812 ಅಂತ MRP 650 ಬಂದಿದೆ. ಓಕೆ, ಮೇ ಬಿ 3 ಸ್ಯಾರೀಸ್ ಏನೋ 650-700 ರೇಂಜಲ್ಲಿರೋದು. ಎಸ್, ಇದಕ್ಕೆ ಬಂದು ಇದೇ ಮೇಟ್ ಟೆಂಟಿಂಗ್ ಅಂತೆ, ಇದೆಲ್ಲ ಗೊತ್ತಿಲ್ಲ ನನಗೆ. ಒಂಥರ ಡಿಜಿಟಲ್ ಪ್ರಿಂಟ್ ಥರ ಐತೆ, ಬಟ್ ನನಗೇನು ಏನೋ ಒಂಥರ ಇದೆ, ನನಗೇನು ಇಷ್ಟ ಆಗಲ್ಲ. ಎನಿವೆ, ನಮ್ಮ ಮಮ್ಮಿಗೆ ಇಷ್ಟ ಆದರೆ ಸಾಕು, ನನಗೇನು ಆಗಬೇಕಾಗಿಲ್ಲ. ಸೊ ಬಾರ್ಡ್ರ್ ಬಂದು ಈ ಕಲರ್ ಬಂದಿದೆ, ಕ್ಯೂಟಾಗಿ ಇದಕ್ಕೆ ಅಂದರೆ ನಂಗೆ ಹೆಂಗೆ ಇಷ್ಟ ಆಯಿತು, ಬಟ್ ನನಗೇನು ನಾವು ಉಟ್ಕೊಂಡು ನೋಡಿದ್ನಲ್ಲ, ನಂಗೆ ಅವಾಗೇನು ಅಷ್ಟು ಇಷ್ಟ ಆಗಿದೆ. ಸೊ ಹೆಂಗಿದೆ ಕಲೆಕ್ಷನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಜನ ಕೂಡ ಇದ್ರಂತೆ, ಅವ್ರು ಹೇಳಿದ್ರೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಸ್ ಗೈಸ್, ಮುಗೀತು. 4 ಸ್ಯಾರೀಸ್ ಅಷ್ಟೇ ಇತ್ತು. ಬಟ್ ಇನ್ ಕೇಸ್ ಯಾರಾದರೂ ಆ ಶಾಪಲ್ಲಿ ತೊಗೋಬೇಕಂತಿದ್ರೆ, ಇವಾಗೆಲ್ಲ ಬರ್ತಿರಲ್ಲ ಫೆಸ್ಟಿವಲ್ ಸೀಸನ್, ಆ್ಯಂಡ್ ನೀವು ಪರ್ಟಿಕ್ಯುಲರಾಗಿ ಶಾಪಿಂಗ್ ಏನಾದರೂ ಮಾಡೋದಿದ್ರೆ ಸ್ಯಾರೀಸ್ ಅಲ್ಲಿ ಹೋಗ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದೊಂದು ಸ್ವಲ್ಪ ಪ್ರೈಸಿ ಅನ್ಸಿದ್ರು ವರ್ತಿಟ್ ಅನ್ನೋಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದೊಂದು ಕ್ಯೂಟ್ ಸ್ಮಾಲ್ ವಿಡಿಯೋ ಆಗಿತ್ತು, ಬಿಕಾಸ್ ಜಸ್ಟ್ ನಾನು ಹೇಳಬೇಕಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಇಮಾ ವರ್ಲ್ಡ್. ಸೊ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ ಕೇಸ್ ಅದೇನೋ ನಾನು ಟ್ರಯಲ್ ಮಾಡಿದ್ರೆ ಸೊ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಓಕೆನಾ? ಬಾಯ್. ಇದು ನಾನು ಫಸ್ಟ್ ಟ್ರಯಲ್ ಮಾಡಿದ ಸೀರೆ, ಸಿಕ್ಕಾಪಟ್ಟೆ ಸಾಫ್ಟಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಪ್ಲೀಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ಗ್ರ್ಯಾಂಡ್ ಫಂಕ್ಷನ್ ಕೂಡ ಉಟ್ಕೊಬೋದು. ಆರಾಮಾಗಿ ಒಂದು ಹೆವಿ ಜ್ಯುವೆಲರ್ ಹಾಕ್ಕೊಂಡ್ರೆ ಸೂಪರಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಇದು ಬಂದು ಇನ್ನೊಂದು ಬ್ಲ್ಯಾಕ್ದು. ಇದನ್ನು ನಂಗೆ ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸಿಲ್ಲ, ಕೈಯಲ್ಲಿ ಇಟ್ಕೊಂಡಿದ್ರು ಚೆನ್ನಾಗಿ ಕಾಣಿಸಿಲ್ಲ. ಸ್ಟಿಲ್ ನಮ್ಮ ಅಮ್ಮಂಗೆ ಇದು ಇಷ್ಟ ಆಯಿತು. ಥ್ಯಾಂಕ್ ಯು.